ಐ ಡೋಂಟ್ ಥಿಂಕ್ ನಿಮ್ಮಲ್ಲಿ ಯಾರಿಗೂ ಆ್ಯನಬೆಲ್ ಡಾಲ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದ್ದಾರೆ ಅಂತ. ಆದರೆ ಈ ಥರನೇ ಒಂದು ಡಾಲ್ ಸುತ್ತ ಇಷ್ಟೊಂದು ಹಾರಿಫೈಯಿಂಗ್ ಇನ್ಸಿಡೆಂಟ್ಸ್ಗಳು ಆಗಿರ್ತವೆ ಅಂತ ತುಂಬ ಜನ ನಂಬೋದೇ ಇಲ್ಲ. ಅಲ್ಟಿಮೇಟ್ಲಿ ಅದೊಂದು ನಾನ್ ಲಿವಿಂಗ್ ಥಿಂಗೇ ಅಲ್ವಾ. ಸೊ ಯಾರು ಅದ್ರ ಬಗ್ಗೆ ನಂಬಕ್ಕೆ ಹೋಗಲ್ಲ. ಆದರೆ ನಾನಿವತ್ತು ಹೇಳೋ ಸ್ಟೋರಿಲಿ ಐ ಗ್ಯಾರಂಟಿ ನೀನು ಸೈಕಾಗಿ ಹೋಗ್ತೀಯ. ಬಿಕಾಸ್ ಇದು ತುಂಬಾ ಹಾರಿಫೈಯಿಂಗ್ ಹಾಗೆ ಅಷ್ಟೇ ಇಂಟ್ರೆಸ್ಟಿಂಗ್ ಕೂಡ. ಡಾಲ್ಸಿಂದು ಜಾಸ್ತಿ ಯೂಸ್ ಆಗೋದು ವಿಚ್ ಕ್ರಾಫ್ಟ್ ಮತ್ತು ವೂಡು ಕ್ರಾಫ್ಟಲ್ಲಿ ಅಂತ ಫಿಲ್ಮ್ಸ್ ಮತ್ತು ಸೀರೀಸಲ್ಲಿ ತೋರಿಸ್ತಾನೆ ಇರ್ತಾರೆ. ನಾರ್ಮಲಾಗಿ ಹೇಳಬೇಕಂದ್ರೆ ಕನ್ನಡದಲ್ಲಿ ಮಾಟ ಮಂತ್ರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್. ಸೊ ಡಾಲ್ಸ್ನ ಯೂಸ್ ಮಾಡ್ತಾರೆ, ಹೇಗೊಂದು ಮನುಷ್ಯನ ಪ್ರೊಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ದೇಹನ ಕಂಟ್ರೋಲ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾರೆ, ಹಾಗೆಯೇ ಒಂದು ಕೆಟ್ಟ ಪ್ರಯೋಗಗಳಿಗೆ ಯೂಸ್ ಮಾಡ್ತಾರೆ ಅಂತ ಫಿಲ್ಮ್ಸ್ ಆ್ಯಂಡ್ ಸೀರೀಸಲ್ಲಿ ನೋಡೇ ಇರ್ಬೋದು. ಆದರೆ ಇವತ್ತು ನಾನು ಯಾವ ಡಾಲ್ ಬಗ್ಗೆ ಮಾತಾಡ್ತಾ ಇದ್ದೀನೋ ಆ ಡಾಲ್ ಯಾವುದೇ ಕಾಂಜಿ ಪಿಂಜಿ ಡಾಲ್ ಆಗಿಲ್ಲ. ಇದೊಂದು ಜಾಪನೀಸ್ ಡಾಲ್. ಜಪಾನ್ ನಿಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಕಲ್ಚರ್ಡ್ ಅಂತ, ಹಾಗೆಯೇ ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ಕಲ್ಚರ್ಸ್ ಇದೆ ಅಂತ. ಆದರೆ ಆ ಡಿಫ್ರೆಂಟ್ ಕಲ್ಚರ್ಸ್ ಒಟ್ಟಿಗೆ ತುಂಬಾ ಅರ್ಬನ್ ಲೆಜೆಂಡ್ಸ್ ಕೂಡ ಇದ್ದಾವೆ. ಈ ವಿಡಿಯೋ ಸ್ಟೋರಿ ಸ್ಟಾರ್ಟ್ ಆಗೋದು 1918 ಇಸ್ವಿಯಲ್ಲಿ. 1918ರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಸಣ್ಣ ಹುಡುಗ. ಅವನ ಹೆಸರು ಎಕೀಕಿ ಅಂತ. ಅವನ ಮಾರ್ಕೆಟಲ್ಲಿ ಅವ್ನು ಕಷ್ಟಪಟ್ಟು ದುಡ್ಡು ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಯಾಕಂದರೆ ಅವನ ತಂಗಿ ಒಕೀಕುಗೆ ಒಂದು ಗಿಫ್ಟ್ ತೊಗೋಬೇಕಾಗಿರುತ್ತೆ. ಒಕೀಕುದು ಬರ್ಡೇ ಹತ್ರ ಬರ್ತಾ ಇತ್ತು. ಹಾಗೇನೆ ಅವನ ತಂಗಿಗೆ ಬೆಸ್ಟ್ ಗಿಫ್ಟ್ ತೊಗೊಬೇಕು ಅಂತಿದ್ದ. ಬಿಕಾಸ್ ಅವಳ ಬರ್ಡೇ ತುಂಬ ಖುಷಿಯಾಗಬೇಕು ಮತ್ತು ತುಂಬ ಹ್ಯಾಪಿಯಾಗಿ ಚೆನ್ನಾಗಾಗಬೇಕು ಅಂತ. ಆ ಹುಡುಗ ಎಕೀಕಿ ಇಡೀ ಮಾರ್ಕೆಟ್ ಸುತ್ತಾನೆ. ಆದರೆ ಅವನಿಗೆ ಆ ಪರ್ಫೆಕ್ಟ್ ಗಿಫ್ಟು ಸಿಗೋದೇ ಇಲ್ಲ, ವಿಚ್ ವುಡ್ ಮೇಕ್ ಹರ್ ಹ್ಯಾಪಿ. ಇಡೀ ಮಾರ್ಕೆಟ್ ಸುತ್ತಿದ್ರು ಏನೂ ಸಿಗ್ತಾ ಇಲ್ಲ ಅಂತ ಅವ್ನು ಸುತ್ತಾ ಇರಬೇಕಾದ್ರೇ ಅವನ ದೃಷ್ಟಿ ಒಂದು ಅಂಗಡಿ ಮೇಲೆ ಹೋಗುತ್ತೆ. ಆ ಅಂಗಡಿದು ಗ್ಲಾಸ್ ಪೇನ್ ಒಳಗಡೆ ಒಂದು ಡಾಲ್ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಎಕೀಕಿಗೆ ಇದೇ ಪರ್ಫೆಕ್ಟ್ ಆಗಿರೋ ಗಿಫ್ಟು ನನ್ನ ತಂಗಿಗೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಶಾಪಲ್ಲಿ ಒಂದು ಗೊಂಬೆ ಇಟ್ಟಿರ್ತಾರೆ. ಜಾಪನೀಸ್ ಟ್ರೆಡಿಷನಲ್ ಡ್ರೆಸ್ಸನ್ನು ಅದು ಹಾಕೊಂಡಿರುತ್ತೆ. ಹಾಗೇನೆ ಅದ್ರ ಮುಖದಲ್ಲಿ ಒಂದು ಪೀಸ್ಫುಲ್ ಆಗಿರೋ ಹ್ಯಾಪಿ ಸ್ಮೈಲ್ ಇರುತ್ತೆ. ಎಕೀಕಿ ಆ ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಬರ್ತಾನೆ. ಹಾಗೆ ಅವನ ತಂಗಿ ಬರ್ಡೇ ಬಂದೇ ಬಿಡುತ್ತೆ. ಹಾಗೇನೆ ಅವನು ಅದನ್ನು ಗಿಫ್ಟ್ ಕೂಡ ಕೊಡ್ತಾನೆ ತಂಗಿ ಒಕೀಕುಗೆ. ಒಕೀಕುಗೆ ಆ ಡಾಲ್ನ ನೋಡಿದ ತಕ್ಷಣ ಫುಲ್ಲು ಲವ್ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಯಾವ ಥರ ಇತ್ತು ಅಂದರೆ ಒಕೀಕುಗೆ ಆ ಡಾಲ್ನ ಬಿಟ್ಟು ಬೇರೆ ಏನು ಬೇಡ ಅನ್ನೋ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಆವತ್ತಿಂದ ಅವಳು ಆ ಡಾಲ್ನ ಯಾರಿಗೂ ಬಿಟ್ಕೊಡ್ಲಿಲ್ಲ. ಅದನ್ನು ಯಾವಾಗಲೂ ತನ್ನ ಹತ್ರನೇ ಇಟ್ಕೊಂಡಿರ್ತಿದ್ಲು. ಅದಕ್ಕೆ ತಲೆ ಬಾಚ್ತಿದ್ಲು, ಸ್ನಾನ ಮಾಡಿಸ್ತಿದ್ಲು, ಬಟ್ಟೆ ಚೇಂಜ್ ಮಾಡ್ತಾ ಇದ್ಲು. ಆ್ಯಂಡ್ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್ ಫಾರ್ ದಟ್ ಡಾಲ್. ಆ್ಯಂಡ್ ಆ ಡಾಲ್ನ ಅವಳು ತಂಗಿ ಥರ ಟ್ರೀಟ್ ಮಾಡ್ತಾ ಇದ್ಲು. ದೇ ವರ್ ಇನ್ಸಪರಬಲ್. ಎಕೀಕಿಗೂ ಖುಷಿ ಆಗುತ್ತೆ ಆ ಗಿಫ್ಟು ಅವನ ತಂಗಿಗೆ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ಆ ಬರ್ಡೇ ಆದಮೇಲೆ ಆ ಡಾಲ್ನ ಮತ್ತು ಅವನ ತಂಗಿನ ಯಾವತ್ತೂ ಬೇರೆ ಮಾಡೋಕ್ಕೆ ಆಗಲಿಲ್ಲ. ಆದರೆ ಒಕೀಕುನ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ. ಒಂದಿನ ಡಾಲ್ ಜೊತೆ ಅವಳು ಹೊರಗಡೆ ಆಟ ಆಡೋವಾಗ ಅವಳಿಗೆ ಒಂದು ಸೊಳ್ಳೆ ಕಚ್ಚುತ್ತೆ. ಆ್ಯಂಡ್ ಅವಳಿಗೆ ಮಲೇರಿಯಾ ಆಗುತ್ತೆ. ಇದರಿಂದ ಒಕೀಕು ತುಂಬ ಗಂಭೀರ ಸ್ಥಿತಿಗೆ ತಲುಪ್ತಾಳೆ. ಅವಳಿಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಎದ್ದು ಓಡಾಡೋಕ್ಕೂ ಆಗ್ತಾ ಇರೋದಿಲ್ಲ. ಆದರೆ ಆ ಒದ್ದಾಟದ ಮಧ್ಯೆನೂ ಅವಳು ಆ ಡಾಲ್ನ ಹಿಡ್ಕೊಂಡೇ ಇರ್ತಾಳೆ. ಎಷ್ಟು ಟೈಮ್ ಅವಳು ಆ ಥರ ಬೆಡ್ ರಿಡನ್ ಆಗಿದ್ಲೋ ಆವಾಗ ಅಷ್ಟು ಟೈಮು ಆ ಡಾಲು ಅವಳ ಹತ್ರನೇ ಇತ್ತು. ಆ್ಯಂಡ್ ದೆನ್ ಒಕೀಕು ಡೈಡ್. ಆ ಸಣ್ಣ ಹುಡುಗಿ ಸತ್ತು ಹೋಗಿರ್ತಾಳೆ ಮಲೇರಿಯಾಯಿಂದ. ಇಡೀ ಫ್ಯಾಮಿಲಿ ಒಡೆದು ಹೋಗಿತ್ತು ಈ ವಿಷಯ ಕೇಳಿ. ಹಾಗೆ ಅವರು ಅವಳನ್ನ ಹೂತಾಕಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಅವ್ರಿಗೆ ಅನ್ಸುತ್ತೆ ಒಕೀಕು ಡಾಲ್ನ ಕೂಡ ಅವಳೊಟ್ಟಿಗೆ ಹೂತಾಕ್ಬಿಡೋಣ ಅಂತ. ಆದರೆ ಕೆಲವು ರಿಲಿಜಿಯಸ್ ರೀಸನ್ಸಿಂದ ಹಾಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಕೀಕುನ ಹೂತಾಕದ ಮೇಲೆ ಆ ಡಾಲ್ನ ಆ ಮನೆಯವರೇ ಇಟ್ಕೊಳ್ತಾರೆ. ಹಾಗೆ ಅದನ್ನು ತಗೊಂಡೋಗಿ ಅವ್ರ ಮನೆಯದು ಒಂದು ಶೆಲ್ಫಲ್ಲಿ ಇರ್ತಾರೆ. ಆ ಡಾಲ್ಗೆ ಒಕೀಕು ಅಂತಾನೆ ಹೆಸರಿರ್ತಾರೆ. ಆ್ಯಸ್ ಎ ಮೆಮೊರಿ ಆ ಡಾಲ್ನ ಅವರು ಇಟ್ಕೊಂಡಿರ್ತಾರೆ. ಹೋಗ್ತಾ ಬರ್ತಾ ಅದನ್ನು ನೋಡಿಕೊಂಡು ಒಂಥರ ಸಮಾಧಾನ ಪಟ್ಕೊಳ್ತಾ ಇರ್ತಾರೆ. ಆ್ಯಂಡ್ ಕತೆ ಇಲ್ಲಿಂದಾನೇ ಸ್ವಲ್ಪ ಕ್ರೀಪಿ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಒಂದಿನ ಎಕೀಕಿ ಹೀಗೆ ಮನೇಲಿರುವಾಗ ಆ ಡಾಲ್ನ ನೋಟಿಸ್ ಮಾಡ್ತಾನೆ. ಆ ಡಾಲ್ನ ನೋಟಿಸ್ ಮಾಡಿದಾಗ ಅವನಿಗೆ ಅದ್ರ ಕೂದಲು ಬೆಳೀತಾ ಇರೋ ಥರ ಕಾಣಿಸುತ್ತೆ. ಅಂದರೆ ಸ್ವಲ್ಪ ಉದ್ದ ಆಗಿರೋ ಥರ ಕಾಣಿಸುತ್ತೆ. ಆ್ಯಂಡ್ ಹತ್ರ ಹೋಗಿ ನೋಡಿದಾಗ ಅದು ಆ್ಯಕ್ಚುಲ್ ಆಗಿ ಉದ್ದ ಆಗಿರುತ್ತೆ. ಈ ಸ್ಟೋರಿ ಮೇಲೆ ನಂಗೆ ಅಷ್ಟು ನಂಬಿಕೆ ಬರಲಿಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ತುಂಬ ಡಿಗ್ ಮಾಡೋಕ್ಕೆ ಹೋದಾಗ ನನಗೆ ಸಿಕ್ಕಿದ್ದು ಒಂದು ಕತೆ. ಅದರಲ್ಲೇನೆಂದರೆ ಫ್ಯಾಮಿಲಿ ಮೆಂಬರು ಒಕೀಕು ಡಾಲ್ನ ನಡೀತಾ ಇರೋದನ್ನ ಕಣ್ಣಾರೆ ನೋಡಿರ್ತಾರೆ. ಆ್ಯಂಡ್ ಇಟ್ಸ್ ರಿಯಲಿ ಹಾರಿಫೈ. ಎಕೀಕಿ ಅದ್ರ ಕೂದಲನ್ನ ಹತ್ರದಿಂದ ಪರಿಶೀಲಿಸಿದಾಗ ಅವನಿಗೊಂದು ಆಶ್ಚರ್ಯ ಕಾದಿರುತ್ತೆ. ಆ ಡಾಲ್ದು ಕೂದಲು ಮೊದಲು ಬ್ಲ್ಯಾಕ್ ಕಲರ್ದಾಗಿರುತ್ತೆ. ಆದರೆ ಈಗ ಅದು ಬ್ರೌನ್ ಕಲರಲ್ಲಿ ಬೆಳೀತಾ ಇರುತ್ತೆ. ಆ್ಯಂಡ್ ಅದು ಎಕ್ಸಾಕ್ಟ್ಲಿ ಮನುಷ್ಯರು ಕೂದಲು ಇದ್ದಂಗೆನೆ ಇರುತ್ತೆ. ಇದ್ರ ಬಗ್ಗೆ ಫ್ಯಾಮಿಲಿಗೆ ಹೇಳಿದಾಗ ಅವರು ಇದನ್ನು ನಂಬೋದಿಲ್ಲ. ಇದೆಲ್ಲ ಒಂದು ಭ್ರಮೆ ಅಂತ ಹೇಳಿ ಅದ್ರ ಕೂದಲನ್ನ ವಾಪಸ್ ಟ್ರಿಮ್ ಮಾಡ್ತಾರೆ. ಇದೇ ಅವ್ರು ಮಾಡಿದ್ದು ದೊಡ್ಡ ತಪ್ಪು.
ಯಾಕಂದರೆ ಅವರು ಅದ್ರ ಕೂದಲನ್ನ ಟ್ರಿಮ್ ಮಾಡ್ತಿದ್ದಂಗೆ ಅವ್ರ ಲೈಫು ನರ್ಕ ಆಗೋಗುತ್ತೆ. ಅಪ್ಪ ಅಮ್ಮ ಮತ್ತು ಕೀಕಿಗೆ ಕೆಟ್ಟ ಕನಸುಗಳು ಬೀಳಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಫುಲ್ ಆನ್ ಎಕ್ಸ್ಟ್ರೀಮ್ ಲೆವೆಲ್. ಆ್ಯಂಡ್ ಅವ್ರಿಗೆ ಇಡೀ ರಾತ್ರಿ ನಿದ್ದೆನೇ ಮಾಡೋಕ್ಕಾಗ್ತಾ ಇರಲ್ಲ. ಅವ್ರಿಗೆ ಮಲ್ಗಕ್ಕೆ ಭಯ ಆಗ್ತಿತ್ತು. ಅವ್ರಿಗೆಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಲೆವೆಲಿಗೆ ಕೆಟ್ಟ ಕನಸು ಬೀಳಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದಾದ್ಮೇಲೆ ಕೆಲವು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಸ್ತುಗಳು ಅವ್ರು ಇಟ್ಟಿದ್ದ ಜಾಗದಲ್ಲಿ ಇರ್ತಾ ಇರಲಿಲ್ಲ, ಪ್ಲೇಸ್ ಚೇಂಜ್ ಮಾಡಿರ್ತಾ ಇದ್ವು. ಇದನ್ನ ಯಾವುದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇರಲಿಲ್ಲ. ಕೆಲವು ಸತಿ ಮಿಡ್ ನೈಟಲ್ಲಿ ಎದ್ದಾಗ ಆ ಡಾಲು ಮೂವ್ ಆಗ್ತಾ ಇರೋದನ್ನು ಕಾಣಿಸ್ತಾ ಇತ್ತು. ಆ ಪ್ಲೇಸಲ್ಲಿ ನೀವೇ ಇದ್ದು ರಾತ್ರಿ ಆ ಡಾಲ್ ಮೂವ್ ಆಗೋದು ನೀವೇನಾದ್ರು ನೋಡಿದ್ರೆ ಏನು ಮಾಡ್ತೀರಾ? ಜಸ್ಟ್ ಇಮ್ಯಾಜಿನ್. ಒಂದು ಸತಿ ಅವರಪ್ಪ ಎಚ್ಚರವಾಗಿ ಎದ್ದಾಗ ಆ ಡಾಲು ಅವ್ರ ಮುಂದೆ ಬಂದು ಕೂತಿರುತ್ತೆ. ಆ ಪ್ಲೇಸಲ್ಲಿ ಯಾವ ಫ್ಯಾಮಿಲಿ ಮೆಂಬರ್ ಅದನ್ನು ಇಡೋದಿಲ್ಲ, ಅಂದರೆ ಅದರ ಅರ್ಥ ಆ ಡಾಲೇ ಮೂವ್ ಆಗಿದೆ ಅಂತ. ಈ ಪಾಯಿಂಟಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಫುಲ್ಲು ಸೈಕಾಗಿ ಹೋಗಿರ್ತಾರೆ. ರಾತ್ರಿ ಯಾವುದೋ ಹುಡುಗಿ ಕೂಗೋ ಸದ್ದು, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು, ವಸ್ತುಗಳು ಮೂವ್ ಆಗೋದು, ಇದರಿಂದ ಎಲ್ಲ ತುಂಬಾ ಬೇಸತ್ತು ಹೋಗ್ಬಿಟ್ಟಿರ್ತಾರೆ ಫ್ಯಾಮಿಲಿಯವರು. ಆ ಡಾಲ್ ಬರೀ ಅವರೊಟ್ಟಿಗೆ 1-2 ವರ್ಷ ಇರಲಿಲ್ಲ, ಟೋಟಲ್ 20 ವರ್ಷ ಅದೇ ಫ್ಯಾಮಿಲಿ ಒಟ್ಟಿಗಿತ್ತು. ಆ್ಯಂಡ್ ಆ 20 ವರ್ಷ ಕೂಡ ಆ ಫ್ಯಾಮಿಲಿ ಅವರು ಸಫರ್ ಆಗಿದ್ದಾರೆ. ಇಮ್ಯಾಜಿನ್ ಯುವರ್ ಸೆಲ್ಫ್, 20 ವರ್ಷ ನೀವು ಆ ಡಾಲ್ ಒಟ್ಟಿಗೆ, ದಿನ ನೈಟ್ ಮೇರ್ಸ್ ಒಟ್ಟಿಗೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಒಟ್ಟಿಗೆ ಇರ್ತಿದ್ರ. ಆ ಫ್ಯಾಮಿಲಿ ಇತ್ತು. ಯಾವಾಗ ಒಕಿಕು ಬರ್ಡೇ ಹತ್ರ ಬರ್ತಿತ್ತೋ ಆವಾಗ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು ಜಾಸ್ತಿ ಆಗ್ತಾ ಇತ್ತು. ಮನೆಯಲ್ಲಿ ವಿಚಿತ್ರ ಘಟನೆಗಳು ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಆ ಫ್ಯಾಮಿಲಿ ಆ ಡಾಲೆ ಪ್ರಾಬ್ಲಮ್ಮು ಅಂತ ಪ್ರೀಸ್ಟ್ಗಳನ್ನ, ಬುದ್ಧಿಸ್ಟ್ಗಳನ್ನ ಮತ್ತು ಫಾದರ್ಸನ್ನ ಕರೆಸಿ ಅದಕ್ಕೆ ಬ್ಲೆಸ್ ಮಾಡಿಸ್ತಾ ಇರ್ತಾರೆ. ಅವರು ದೆವ್ವ ಓಡಿಸ್ತಾರೆ ಅಂತ ಹೋಪಲ್ಲಿ ಇರ್ತಾರೆ. ಆದರೆ ಅವರೆಲ್ಲ ಆ ಥರ ಟ್ರೈ ಮಾಡಿದಾಗ ಆ ಫ್ಯಾಮಿಲಿಗೆ ಇನ್ನೂ ಕಷ್ಟಗಳು ಜಾಸ್ತಿ ಆಗ್ತಿತ್ತು. 20 ವರ್ಷ ಆದಮೇಲೆ ಆ ಫ್ಯಾಮಿಲಿ ಮನೇನ ಚೇಂಜ್ ಮಾಡೋಣ ಅಂತ ಯೋಚಿಸ್ತಾರೆ. ಬಿಕಾಸ್ ಒಕಿಕುದು ಗ್ರೇವ್ ಕೂಡ ಮನೆಗೆ ತುಂಬ ಹತ್ರದಲ್ಲೇ ಇತ್ತು. ಆವಾಗ ಅವರಿಗೆ ಒಂದು ಪಾಯಿಂಟ್ ಹೊಳೆಯುತ್ತೆ, ಅವರು ಆ ಡಾಲ್ನ ಅವರೊಟ್ಟಿಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ. ಸೊ ಅವರು ಜಪಾನಲ್ಲೇ ಇರೋ ಒಂದು ಬುದ್ಧಿಸ್ಟ್ ಟೆಂಪಲ್ಗೆ, ಮೆನ್ನೆಂಜಿ ಅನ್ನೋ ಜಾಪನೀಸ್ ಬುದ್ಧಿಸ್ಟ್ ಟೆಂಪಲ್ಗೆ ಆ ಡಾಲ್ನ ಕೊಡೋಕ್ಕೆ ಯೋಚಿಸ್ತಾರೆ. ಆ್ಯಂಡ್ ಆ ಟೆಂಪಲ್ಗೆ ಆ ಡಾಲ್ನ ಕೊಡ್ತಾರೆ. ಈಗಲೂ ಕೂಡ ಆ ಡಾಲು ಅದೇ ಬುದ್ಧಿಸ್ಟ್ ಟೆಂಪಲಲ್ಲಿ ಇದೆ. ಆ ಬುದ್ಧಿಸ್ಟ್ ಟೆಂಪಲ್ ಪ್ರೀಸ್ಟ್ಗಳು ಕೂಡ ಅದನ್ನು ಕ್ಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಫೇಲ್ ಆಗ್ತಾರೆ. ಸೊ ಅದನ್ನು ಅದಕ್ಕಂತಾನೆ ಒಂದು ಪ್ಲೇಸ್ ಮಾಡಿ ಆ ಪ್ಲೇಸಲ್ಲಿ ಇಡ್ತಾರೆ. ಆ್ಯಂಡ್ ಅದಿನ್ನೂ ಕೂಡ ಅಲ್ಲೇ ಇದೆ. ಈಗ ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಆದರೆ ಇದನ್ನ ನೋಡೋ ಟೂರಿಸ್ಟ್ಗಳಿಗೂ ಕೂಡ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗುತ್ತೆ, ನೈಟ್ ಮೇರ್ಸ್ ಬರುತ್ತೆ ಅವ್ರ ಲೈಫಲ್ಲಿ. ಕೆಲವು ಟೂರಿಸ್ಟ್ಗಳು ಹೇಳಿದ್ದೇನೆಂದರೆ, ಆ ಡಾಲ್ದು ಬಾಯಿ ನಿಧಾನಕ್ಕೆ ಓಪನ್ ಆಗ್ತಾ ಇದೆ, ಆ್ಯಂಡ್ ಆ ಬಾಯಿ ಓಪನ್ ಆಗಿರೋದ್ರಲ್ಲಿ ಹಲ್ಲು ಬೆಳೀತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹಳೆ ಕೇಸ್ ನೋಡಬೇಕಂದ್ರೆ ನಾನು ಇಲ್ಲೇ ಅದನ್ನು ಟ್ಯಾಗ್ ಮಾಡಿರ್ತೀನಿ. ಪ್ಲೀಸ್ ಕ್ಲಿಕ್ ಆ್ಯಂಡ್ ವಾಚ್ ಇಟ್. ಸೊ ನಾನು ಸೃಜಾ, ನೆಕ್ಸ್ಟ್ ಕೇಸ್ ಒಟ್ಟಿಗೆ ಸಿಗ್ತೀನಿ.